ಸ್ಟಾಪ್ವರೆಗೂ ಸ್ವಲ್ಪ ಡ್ರಾಪ್ ಕೊಡ್ತೀರಾ? ಸರಿ ಬಾ. ಸ್ವಲ್ಪ ಟೀ ಕುಡ್ಕೊಂಡು ಹೋಗೋಣ. ನೀನು ತುಂಬ ಸುಸ್ತಾಗಿದೆಯಾ? ನಾಳೆ ಭಾರತದ ಚುನಾವಣೆ ಸಮರ. ಇಂದು ಅಭ್ಯರ್ಥಿಗಳ ಕೊನೆ ಪ್ರಯತ್ನ. ಮೊನ್ನೆ ಹೋದ್ಸರಿ ಶಿವಣ್ಣ 1000 ರೂಪಾಯಿ ಕೊಟ್ಟಿದ್ದ, ಬಾಂಡ್ ಹಾಕ್ಸಿದ್ದ, ಅದಕ್ಕೆ ಹಾಕಿದ್ದ ಓಟು. ಮತ್ತೆ ಈ ಸರಿ ಯಾರು ಜಾಸ್ತಿ ಕೊಡ್ತಾರ ಅವ್ರಿಗೆ ಓಟು. ನಿಮ್ಗೆ ಯಾರಲ್ಲ ಓಟ? ನನಗೆ ಮಲ್ಲಣ್ಣ ಆಯ್ತು. ಹೋದ ವರ್ಷ 1 ವರ್ಷ ಕೊಟ್ಟಿದ್ದ ನಿಮಗೆ ಮಟನ್ ಊಟ ಎಣ್ಣೆ ಊಟ ಎಲ್ಲ ಕೊಡಿಸಿದ್ದ. ಈ ಸರಿ ಯಾರು ಜಾಸ್ತಿ ಕೂಡ ಅವ್ರಿಗೆ ಹಾಕ್ತೀವಿ. ಬನ್ನಿ ಬನ್ನಿ. ಏನ್ ಗೌಡ್ರಿ, 1 ವಾರದಿಂದ ಕಾಣಿಸ್ತಾನೆ ಇಲ್ಲ. ಅಯ್ಯೋ, ಎಲೆಕ್ಷನ್ ಪ್ರಚಾರಕ್ಕೋಸ್ಕರ ಓದ್ತಾ ಇದ್ದೀನಿ. ಅದೇ ನಮ್ಮ ಮನುಷ್ಯ ಇದ್ರಲ್ಲ, ಭೈರಪ್ಪನ ಮಗ ಸೋಮಣ್ಣನವರೇ ನಿಂತಿರೋದು. ಓ ಅದೇ ಮೊನ್ನೆ MLA ಎಲೆಕ್ಷನ್ ಗೆದ್ರಲ್ಲ ರೇಮಣ್ಣವರು, ಅವ್ರ ತಮ್ಮನ? ಹೌದು. ಅದಕ್ಕಾಗಿ ನಾನು ನಮ್ಮಪ್ಪ ಇಬ್ಬರು ಎಲೆಕ್ಷನ್ಗೋಸ್ಕರ ಪ್ರಚಾರಕ್ಕೋಸ್ಕರ ಅಡ್ಡಾಡ್ತಾ ಇದ್ದೀವಿ. ಎಷ್ಟೇ ಅದು ನಮ್ಮ ಜಾತಿ ಅಂತಾನೆ ಬಿಟ್ಕೊಡೋಕ್ಕಾಗಲ್ಲ. ನೀನು ಕೂಡ ಅವರಿಗೆ ಓಟ್ ಹಾಕಪ್ಪ. ನಿಂದು ಏನೇ ಕೆಲಸ ಇದ್ರೆ ಹೇಳೋ, ನಾವು ಮಾಡಿಸ್ಕೊಡ್ತೀವಿ. ನೋಡ್ರಿ, ಈ ಸಲ ಆದ್ರೆ ಸಾಲ ಮನ್ನಾ ಆಗುತ್ತಾ? ಆಗುತ್ತೆ ಬಿಡು, ಮಾಡಿಸ್ಕೊಡೋಣ. ಏನೋ ಇಷ್ಟೊಂದು ಧೂಳು. 1 ವರ್ಷದಿಂದ ಈ ರೋಡ್ಗೆ ಟಾರ್ ಹಾಕ್ಸಲ್ಲ ಗೌಡ್ರೆ, ಅದಕ್ಕೆ ಸ್ವಲ್ಪ ಧೂಳು ಜಾಸ್ತಿ ಇದೆ. ಈ ವರ್ಷ ಏನಾದರೂ ಟಾರ್ ಹಾಕಿ ವ್ಯವಸ್ಥೆ ಮಾಡ್ಕೊಡಿ ಗೌಡ್ರೆ. ಮಾಡಿಸ್ಕೊಡೋಣ ಬಿಡು. ಮಾಡ್ತಿದ್ದವ್ರ 2 ಟೀ 1 ಸಿಗರೇಟ್. ಹಲೋ, ಇನ್ನೊಂದು. ಏನು ಬ್ರೋ, ಆಫೀಸಲ್ಲಿ ತುಂಬ ಟೆನ್ಷನ್, ಹೆವಿ ಟಾರ್ಚರ್. ನಮ್ಮದೇನೆ ಹೌದು ಬ್ರೋ, ನಮಗೂ ಹಂಗೆ ಆಗ್ತಿದೆ. ಡೇ ಬೈ ಡೇ ವರ್ಕ್ ಪ್ರೆಷರ್ ತುಂಬ ಜಾಸ್ತಿ ಆಗ್ತಿದೆ. ನನ್ನ ಮನಸ್ಸಿನ ನಮ್ಮದೇನೇ ಇಲ್ಲ. ನೀಡ್ ಸಮ್ ರಿಲ್ಯಾಕ್ಸೇಷನ್. ಹಾಗಾದರೆ ಬೇಗ ಪ್ಲ್ಯಾನ್ ಮಾಡೋ, ಎಲ್ಲಾದರೂ ಟ್ರಿಪ್ಪಿಗೆ ಹೋಗೋಣ. ಓಕೆ ಬ್ರೋ, ಹೇಗಿದ್ರು ಟ್ರಿಪ್ಪಿಗೆ ಹೋಗಿ 2 ವಾರ ಆಯಿತು. ನಾಳೆ ಹೇಗಿದ್ರು ರಜೆ ಇದೆ, ನಾಳೆ ನಾವು. ಹೌದಾ? ಎಲೆಕ್ಷನ್ ಇದೆಯಲ್ಲ, ಅದಕ್ಕೆ ರಜಾ. ನಾಳೆ ಇಲೆಕ್ಷನ್ ಏನು ಎಲೆಕ್ಷನ್ ಇರೋದೇ ಮರ್ತು ಬಿಟ್ಟಿದೆಯಲ್ಲ. ಅಯ್ಯೋ ಬಿಡು ಬ್ರೋ, ಏನು ಇಲೆಕ್ಷನ್ ಏನು, ಯಾರೋ ಗೆಲ್ತಾರೆ, ಯಾರೋ ಸೋಲ್ತಾರೆ. ಯಾರಿಗೆ ಓಟ್ ಹಾಕಿ ನಮಗೆ ಅನ್ಸುತ್ತೆ. ನಾಳೆ ಒಂದು ಟ್ರಿಪ್ಪಿಗೆ ಹೋಗಿ ಅಟ್ಲೀಸ್ಟ್ ಎಂಜಾಯ್ಮೆಂಟ್ ಆರೋ ಮಾಡಿ. ಪ್ಯಾನ್ ಅದ, ಪ್ಯಾನ್ ತಗೋ. ಹೊಡ್ತಾ ಇದ್ದೀನಿ. ಪ್ಯಾನ್ ತಗೋಣ, ಪ್ಯಾನ್ ಸಿಕ್ಕಿತ್ತಾ? ಹೊಡ್ತಾ ಇದ್ದೀನಿ ಇವಾಗ. ಒಂದೇ ತೊಗೊಂಬರ್ತೀನ. ಓಕೆ, ತಗೊಂಬ. ಕೊಡೋಣ. ಹಲೋ, ಜೋರು. ನಾಳೆ ರಜಾನ? ನಾಳೆ ನಾಳೆ ರಜೆ, ಎಲೆಕ್ಷನ್ ಅಲ್ಲ. ಎಲೆಕ್ಷನ್. ನಾಳೆ ನಮ್ಮ ಮನೆಗೆ ಬಂದ್ಬಿಡು.
ನಾಳೆ ಎಲ್ಲರೂ ನಮ್ಮ ಮನೆಯಲ್ಲಿ ಓಟ್ ಹಾಕಕ್ಕೆ ಹೋಗ್ತಾರೆ. ನಾನು ಓಟ್ ಹಾಕಲ್ಲ. ಚಿಕನ್ ತಿನ್ನೋರು ಬಿನ್ ಆಗೋಣ. ಹಂಗೆ ಟಿಕ್ಟಾಕ್ ವಿಡಿಯೋ ಮಾಡ್ಬೋದು. ಏನಿಲ್ಲ ನಾಳೆ ಫಸ್ಟ್ ಟೈಮ್ ಓಟ್ ಹಾಕ್ತಾ ಇದ್ದೀನಿ. ಇವರೆಲ್ಲ ಹೇಳೋದು ಕೇಳಿ ನನಗೆ ಯಾರಿಗೆ ಓಟ್ ಹಾಕ್ಬೇಕಂತ ಗೊತ್ತಾಗ್ತಾ ಇಲ್ಲ. ನೀನು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಅವ್ರಿಗೆ ಯಾರು ಈ ದೇಶದ ಬಗ್ಗೆ ಚಿಂತೆ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು. ಓಟ್ ಹಾಕೋದು ನಮ್ಮೆಲ್ಲರ ಹಕ್ಕು. ಒಂದೊಂದು ಓಟ್ಗೂ ಈ ಭವ್ಯ ಭಾರತ ನಿರ್ಮಾಣ ಮಾಡೋ ಶಕ್ತಿ ಇದೆ. ಆದರೆ ನಮ್ಮ ಜನ ದುಡ್ಡುಗೋಸ್ಕರ ಬೇರೆ ಯಾರೋ ಬ್ರೋಕರ್ಗೆ ಮಾಡ್ಕೊಂಡಿದ್ದಾರೆ. ಒಂದು ಓಟ್ಗೆ 1000 ಕೊಟ್ಟು ಜನದಲ್ಲಿ 1000 ಕೋಟಿ ಕೊಳ್ಳೆ ಹೊಡಿತಾನೆ. ಪಾಪ ಇದೆಲ್ಲ ನಮ್ಮ ಜನಕ್ಕೆ ಅರ್ಥನೇ ಆಗಲ್ಲ. ವೋಟಿಂಗ್ ಇದ್ದಾಗ ರಜಾ ಕೊಡೋದು ಮಜಾ ಮಾಡೋಕ್ಕಲ್ಲ, ಈ ದೇಶನ ಮುನ್ನಡೆಸೋ ಒಬ್ಬ ಸರ್ದಾರನ ಆಯ್ಕೆ ಮಾಡೋಕ್ಕೆ. ಒಂದು ದಿನದ ಮೋಜಿಗೋಸ್ಕರ 5 ವರ್ಷ ನಮ್ಮ ದೇಶನ ಯಾರು ಕೈ ಬಿಡಬೇಕು ಅನ್ನೋದು ಬುದ್ಧಿರೋ ಬುದ್ಧಿವಂತರೇ ಮಾಡ್ಕೊಳ್ತಾರೆ. ಈ ಥರ ರಜಾ ಕೊಟ್ಟಾಗ ಮಜಾ ಮಾಡೋ ಜನಗಳ ಮಧ್ಯೆ ಒಂದು ರಜನ ಹಾಕದೆ ಸದಾ ಈ ದೇಶದ ಸೇವೆ ಮಾಡೋ ಒಬ್ಬ ಸರ್ದಾರ ನಮಗೆ ಸಿಗಲ್ಲ. ನಾನು ನನ್ನ ಮಗ ನಮ್ಮಪ್ಪ ಅವರಪ್ಪ ಅಂತ ರಾಜಕೀಯ ಮಾಡಿಕೊಂಡು ನಮ್ಮ ಆಸ್ತಿ ಬೆಳೆಸಿ ಅವ್ರ ವಂಶ ಉದ್ಧಾರ ಮಾಡ್ತಿದ್ದಾರೆ ಹೊರತು ಸಾಮಾನ್ಯ ಜನರನ್ನ ಬೆಳೆಸಿ ಈ ದೇಶನ ಉದ್ಧಾರ ಮಾಡೋರು ಯಾರೂ ಇಲ್ಲ. ಪಕ್ಕದಲ್ಲಿ ಒಂದು ಕೂಸುಟ್ಟನ್ನು ನಾಮಕರಣ ಮಾಡೋಕ್ಕೆ ಮುಂಚೆ ಇದೇ ಊರಿಗೆ ಮೇಲೆ ಅಂತ ಘೋಷಣೆ ಮಾಡ್ತಿದ್ದಾರೆ. ಜಗತ್ತಲ್ಲೇ ಎಲ್ಲ ಜಾತಿ ಜನ ಒಂದೇ ಕಡೆ ಕೂಡಿ ಮಾಡೋ ದೇಶ ನಮ್ಮದು. ಆದರೆ ಸ್ವಲ್ಪ ಜನ ಅವರ ಓಟ್ಗೋಸ್ಕರ ನೀನು ಆ ಜಾತಿ ಈ ಜಾತಿ ಅಂತ ಬೇರೆ ಬೇರೆ ಮಾಡ್ತಾರೆ. ಅದನ್ನು ನೋಡಿಕೊಂಡು ನಮ್ಮ ಜನ ತಾವು ಮನುಷ್ಯ ಜಾತಿ ಅನ್ನೋದನ್ನೇ ಮರೆತು ಹೊಡೆದಾಡ್ಕೊಂಡು ಸಾಯ್ತಾರೆ. ಒಂದು ದೇಶಕ್ಕೆ ಅಲ್ಲಿರೋ ಯುವಕರೇ ದೊಡ್ಡ ಶಕ್ತಿ ಅಂತ ಹೇಳ್ತಾರೆ. ಆದರೆ ಅಂಥವ್ರೆ ಈಗ ಪಬ್ಜಿ, ಟಿಕ್ಟಾಕ್, ಆನ್ಲೈನ್ ಅಂತ ಅದರಲ್ಲಿಯೇ ಕಾಲ ಕಳೀತಾ ಇದ್ದಾರೆ. ಅಂಥವ್ರಿಗೆ ನಮ್ಮ MLA ಯಾರು, MP ಯಾರು, CM ಯಾರು, PM ಯಾರು, ನಾವು ಯಾರು ಓಟ್ ಹಾಕ್ಬೇಕು ಅನ್ನೋದೇ ಗೊತ್ತಿಲ್ಲ. ಈ ವ್ಯವಸ್ಥೆ ಅದು ಯಾವಾಗ ಬದಲಾಗೋದು ಗೊತ್ತಿಲ್ಲ. ಏನು ಸರ್ ಫೋಟೋ ಆ ಥರ ನೋಡ್ತಾ ಇದ್ದೀರಾ? ದೇವ್ರ ಫೋಟೋ ಹಾಕೋದು ಅವರಿಗೆ ಫೇಸ್ಬುಕ್ ಫೋಟೋ ಹಾಕಿಲ್ಲ ನೋಡಿ ಖುಷಿ ಆಯಿತು. ನಾನು ಹುಟ್ಟೋಕ್ಕಿಂತ ಮುಂಚೆನೇ ಎಷ್ಟೋ ಜನ ಮಹಾನುಭಾವರು ಈ ದೇಶಕ್ಕೆ ನಾನು ಹುಟ್ಟಿ ನಂಗೆ ಬುದ್ಧಿ ಬಂದ ಮೇಲೆ ನಾನು ನೋಡಿದ ದೇವರುಗಳು ಕೂಡ ಇವರು ದೇಶಕ್ಕೆ ತಮ್ಮ ಜೀವನವನ್ನೇ ಮುಡಿಪಾಗಿದ್ದಾರೆ. ಇವರು ತಮಗೆ ತಮ್ಮ ಕುಟುಂಬಗೋಸ್ಕರ ಯಾವುದೇ ರೀತಿ ಆಸ್ತಿ ಅಂತಸ್ತು ಮಾಡ್ಕೊಂಡವ್ರು. ಇವರಿಗೆ ಯಾವುದೇ ಜಾತಿ ಭೇದ ಭಾವ ಇರಲಿಲ್ಲ. ಇವರು ಮಾಡಿರುವ ನಿಸ್ವಾರ್ಥ ಸೇವೆ ಈ ದೇಶಕ್ಕೆ ಒಂದು ದೊಡ್ಡ ಕೊಡುಗೆ. ನಾವು ಅಂತ ಅವ್ರ ಥರ ಕಲ್ಸೋಕ್ಕಾಗಲ್ಲ. ಅಟ್ಲೀಸ್ಟ್ ಅವ್ರ ಥರ ಸ್ವಲ್ಪ ದೇಶ ಸೇವೆನಾದರೂ ಮಾಡೋಣ. ಟೀ ಕುಡಿದ್ರೆ ನಿದ್ದೆ ಬರಲ್ಲ ಅಂತ ಗೊತ್ತಿತ್ತು. ಆದರೆ ಟೀ ಮಾರೋಂಗೂ ದೇಶದ ಬಗ್ಗೆ ಎಷ್ಟೊತ್ತು ಕಾಳಜಿ ಇರುತ್ತೆ ಅಂತ ಇವತ್ತೇ ಗೊತ್ತಾಯಿತು. ಚಿಲ್ಲರೆ ಇಲ್ಲ ಸರ್, ಬ್ರೋಲ್ ಇಟ್ಕೊಳ್ಳಿ. ಬೇಡ ಬೇಡ ಸರ್, ಬ್ರೋಲ್ ಇಟ್ಕೊಳ್ಳಿ. ಒಂದು ನಿಮಿಷ ಸರ್. ನಿಮ್ಮ ದೇಶದೊಳಗೆ ನಮ್ಮೊಂದು ಸಲಾಂ. ನಿಮ್ಮ ದೇಶಭಕ್ತಿ ಯಾವತ್ತೂ ಹಿಂಗೆ ಇರಲಿ. ಅವ್ರ ಥರ ಜನಕ್ಕೆ ಮೋಸ ಮಾಡಿ ದೇಶನ ಕೊಳ್ಳೆ ಹೊಡೆದು ಆಸ್ತಿ ಮಾಡ್ಕೊಳ್ಳೋ ಜನಗಳಿಗೆ ಓಟ್ ಹಾಕೋ ಬದಲು ಇವ್ರ ಥರ ಜನಸೇವೆ ಮಾಡಿ ದೇಶಕ್ಕೆ ದೊಡ್ಡ ಆಸ್ತಿಯಾಗಿ ಒಬ್ಬ ಸೈನಿಕರಂತೆ ಕಾಯೋ ಒಬ್ಬ ದೇಶಭಕ್ತನಿಗೆ ನೀನು ಓಟ್ ಹಾಕು. ಒಂದು ವೇಳೆ ಅವ್ರ ಥರ ದೇಶಭಕ್ತ ಈ ಥರ ಟೀಮ್ ಮಾರೋ ರೂಪದಲ್ಲಿ ಕಂಡ್ರೆ ನೀನು ಅವನಿಗೆ ಓಟ್ ಹಾಕು.